ಹುಲಿ ಏನ್ ಗುರು ಕತ್ತೆ ಕಿರುಬಾನ ಏನೋ ಒಂದ್ ಹೆಸರು ಸರ್ನೇಮ್ ಏನೋ ಒಂದು ಓಕೆ ಅಲ್ಲ ಲೇ ಪ್ರತಾಪ್ ತಿಮ್ಮ ಮಾತೆತ್ತಿದ್ರೆ ದೇವಸ್ಥಾನದ ಹೆಸರಲ್ಲಿ ಗಲಾಟೆಗಳು ಮಾಡಿಸ್ತೀಯಲ್ಲ ಬೆಳಗ್ಗೆ ಇದ್ರೆ ಆ ಮೈಸೂರು ಯೂನಿವರ್ಸಿಟಿ ಹಂಗ್ ಗಬ್ಬೆದ್ದೋಗಿದ್ಯಲ್ವಾ ಅಲ್ಲಿ ಟೀಚಿಂಗ್ ಫೆಸಿಲಿಟಿ ಇಲ್ಲ ಲೇ ತಿಮ್ಮ ಯಾಕೋ ಕೇಳಲ್ಲ ನೀನು ಹುಡುಗರಿಗೆ ಓದೋ ಹುಡುಗರು ಕರ್ಕೊಂಬಂದ್ ಬೀದಿಲ್ ಬಿಟ್ಟು ಗಲಾಟೆ ಮಾಡಿಸಿ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಜೈಲಿಗೆ ಕಳಿಸಿ ಅವ್ರು ನಿಮ್ ಗುಂಪಿಗೆ ಸೇರಿಸ್ಕೊಂಡು ಸರ್ಕಾರಿ ನೌಕರಿ ಇಲ್ಲ ಅವ್ರ ಮನೇಲಿ ಊಟ ಹಾಕಲ್ಲ ಮನೇಲಿ ಮಗ ಆಗಲ್ಲ ಬೀದಿ ಹಣ ಮಾಡಿ ಬಿಸಾಕ್ಬಿಟ್ರೆ ನಿಮ್ಮ ರಾಜಕೀಯ ಮುಗಿದೋಯ್ತು ಅಂತ ಕಿತ್ತೋಗಿ ರಾಜಕೀಯ ಮಾಡ್ಬೇಕೇನ್ರ ನೀವೆಲ್ಲ. ಏನೇ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಗ್ರಾಮ ಪಂಚಾಯತಿ ಅವ್ರನ್ನ ಎತ್ತಾಕೊಂಬಂದು ಏನೋ ಎನ್ಕ್ವೈರಿ ಮಾಡ್ತಾವ್ರಂತೆ. ಮಹೇಶ್ ತಿಮ್ರೋಡಿ ಅವರು ಹೈಕೋರ್ಟ್ಗೆ ಏನೋ ಮೂವ್ ಮಾಡಿದಾರಂತೆ. ಏನೋ ದಿಸ್ ಒನ್ SIT ಬಗ್ಗೆ ನನಗೇನು ಅಂತ ಏನು ಓಪ್ಸ್ ಏನಿಲ್ಲ, ಬಟ್ ಒಂದು ಓಪ್ ಇದೆ. ಅವ್ರೇನಾದ್ರು ದೋಸೆ ತಿರುವಾಕಿದ್ರೆ SIT ಅವ್ರನ್ನು ಅದೇನೇ ಆಗಿರ್ಲಿ ಸುಪ್ರೀಂ ಕೋರ್ಟ್ ಕಾಲ್ ಬಿದ್ದಾದ್ರು ನಾನು ಅವ್ರ ಮಂಪರ್ ಪರೀಕ್ಷೆ ಮಾಡ್ತೀನಿ, ಈಜಿ ಎತ್ಕೊಂಬತ್ತೀನಿ. ನಾನು ಅವ್ರು ಮುಚ್ಚಲಿ ಅಂತ ಕಾಯ್ತಾ ಇದ್ದೀನಿ, SIT ಮುಚ್ಚಲಿ ಅಂತ ಕಾಯ್ತಾ ಇದ್ದೀನಿ. ಮುಚ್ಚಿದ್ರೆ ಇದೆ ಮಾರಿ ಹಬ್ಬ ಕಾನೂನು ರೀತಿನಲ್ಲಿ. ನಿಮ್ಗೆ ಹಬ್ಬ ತೋರಿಸ್ತೀನಿ SIT ಅವರ. ನಿಮ್ಮ ಎಂಟೈರ್ ಗೋಲ್ಮಾಲ್ ಇಡೀ ಸರ್ವಿಸ್ ಅಲ್ಲಿ ಏನಾಗಿದೆ ಅದು ನಿಮ್ಮ ಗಾನ ಒಮಿಟ್ ಮಾಡಿಸಿಲ್ಲ. ನನ್ನ ಹೆಸರು ಅಡ್ವೊಕೇಟ್ ಜಗದೀಶ್ ಅಲ್ಲ. ಅಲ್ಲಿ ಆಟ ಆಡಿ DK ಶಿವಕುಮಾರ್ ಹೇಳ್ತಾನಲ್ಲ ಪ್ರೊಟೆಕ್ಟ್ ಮಾಡಿ ಅಂತ, ಪ್ರೊಟೆಕ್ಟ್ ಮಾಡಿ ಮಾಡಿ ಮಾಡಿ. ನಾನು ಕೂಡ ಒಂದು ರೀತಿ ಪುಷ್ಪಾನೇ. ಓಕೆ, ಅಲ್ಲಿ ರೀಲ್ ಪುಷ್ಪ, ಇದು ನಿಜವಾದ ಪುಷ್ಪ. ಓಕೆ, ಪುಷ್ಪ ಅಂದ್ರೆ ಗೊತ್ತಾ, ಒಂಥರ ರಾಬಿನ್ ಹುಡ್ ಇದ್ದಂಗೆ. ಓಕೆ, ಕಿತ್ಕ ಏನೋ ಶ್ರೀಮಂತರ ಕಿತ್ಕ ಬಡವ್ರಿಗೆ ಹಂಚು, ಇದೇ ನಮ್ ಕೆಲಸ. ಓಕೆ, ನ್ಯಾಯನೂ ಅಷ್ಟೇ, ಶ್ರೀಮಂತರ ಪರವಾಗಿರೋ ನ್ಯಾಯನ ಕಿತ್ತಿ ಬಡವ್ರಿಗೆ ಹಂಚಿಸ್ತೀನಿ ನಾನು. ಓಕೆ, ದ ಡೇ ಐ ಬಿಕಮ್ CM, ಹಣೆ ಬರ್ದಲ್ಲಿ ನಾನೇನೋ CM ಆದ್ರೆ ಇಡೀ ಚರಿತ್ರೆ ಚೇಂಜ್ ಮಾಡ್ಬಿಡ್ತೀನಿ, ಇವರ ಚರಿತ್ರೆ ಚೇಂಜ್ ಮಾಡ್ಬಿಡ್ತೀನಿ. ನಾನು ಹೇಳ್ತಾನಲ್ಲ, ಐ ವಿಲ್ ಅಮೆಂಡ್ ದ ಲಾ. ಭ್ರಷ್ಟಾಚಾರ ಮಾಡೋರಿಗೆ ಡೆಪಾಸಿಟ್ ಮಾಡಕ್ಕೆ ಒಂದು ತಿಂಗಳು ಟೈಮ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ಅವ್ರನ್ನ ಒಂದು ತಿಂಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಶಿಕ್ಷೆ ಕೊಡಿಸಿ ಕಾನೂನು ಅಮೆಂಡ್ಮೆಂಟ್ ತಗೊಂಬಂದು ಬೀದಿನಲ್ಲಿ ನೇಣು ಹಾಕ್ಬೇಕು ಅಂತ ನನ್ಗೆ ಆಸೆ. ಈ ನೆತಾಡ್ತಾ ಇರಬೇಕು. ಏನೋ ಅದೊಂದು ವಿಷ್ಣುವರ್ಧನ್ ಫಿಲಮ್ ಇದೆ, ಠಾಗೂರ್, ತೆಲುಗುನಲ್ಲಿ ಒಂದು ಫಿಲಮ್ ಇದೆ ಠಾಗೂರ್ ಅಂತ, ಅವನಿಗೆ ನೇಣು ಹಾಕೋದು. ನಾನು ಆ ಫಿಲಮ್ ನೋಡಿದೆ, ತುಂಬಾ ಕಿಕ್ ಬಂತು. ವಿಷ್ಣು ಸೇನೆ ಅಂತ ವಿಷ್ಣುವರ್ಧನ್ ಕೊಟ್ಟಿದ್ರು, ಆ ಫಿಲಮ್ ನೋಡಿದೆ, ಬಾಡಿ ಕಿಕ್ ಬಂತು. ತುಂಬಾ ಚೆನ್ನಾಗಿದೆ, ಬಟ್ ರಿಯಲ್ ಆಗಿ ಮಾಡೋಕ್ಕಾಗಲ್ಲ. ಬಟ್ ಕಾನೂನು ಅಮೆಂಡ್ ಮಾಡಿ ಮಾಡ್ಬೋದು ಇದನ್ನ. ಸುಮ್ಮನೆ ಯಾಕಂದ್ರೆ ಕಾನೂನನ್ನ ನಾವು ಕೈ ತಗೊಳ್ಬಾರ್ದು. ಬಟ್ ಒಂದಂತೂ ನಿಜ, ಮಾನ್ಗಿಡಿ ರಾಜಕಾರಣಿಗಳು ಓಕೆ ಈಗ ಜಾತಿ ಸಮೀಕ್ಷೆ ಬೇರೆ ಮಾಡ್ತಾ ಇದ್ದಾರೆ. ಗುಂಡಿ ತುಂಬಿರೋ ಬೆಂಗಳೂರಿಗೆ ಬಿಟ್ಟು ಹೋಗೋಕೆ ಕಂಪ್ನಿಗಳು ಬಿಟ್ಟು ಹೋಗ್ತಾ ಇದ್ರೆ ಧಮಕಿ ಹಾಕ್ತಾರೆ ಮಿನಿಸ್ಟ್ರು. ಓಕೆ, ಲೆಕ್ಕ ಹಾಕೊಳ್ಳಿ. ಅಲ್ಲ, ಕಮಿಷನ್ ಇಸ್ಕೊಂಡು ಕಿತ್ತೋಗಿರೋ ಗುಂಡಿಗಳನ್ನ ಮಾಡ್ಬಿಟ್ಟು ಕಮಿಷನ್ ಇಸ್ಕೊಂಡು ಕಸನ ಹಂಗೆ ಬಿಸಾಕ್ಬಿಟ್ಟು ಒಂದು ಕಸ ರೀಸೈಕಲ್ ಆಗಲ್ಲ, ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ. ತಮಿಳ್ನಾಡಿಗೆ ಹೋಗಿ ಎಷ್ಟು ಚೆನ್ನಾಗಿದೆ ರೋಡ್ಗಳು. ಬರೀ ಇವ್ರು ಹೊಟ್ಟೆಗಳು ತುಂಬಾಕೆ ದಿನ ಇವ್ರಿಗೆ ದುಡ್ಡು ಕಮಿಷನ್ ದುಡ್ಡು ಬರಬೇಕು.